ವೇದಿಕೆಯಲ್ಲಿ ಇರುವಂಥ ನನ್ನ ಹಿತೈಷಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರಾಗಿರುವಂಥ ಹರಿಕೃಷ್ಣ ಪುನೂರವರಿಗೆ, ಹಾಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲೊಂದೇ ಅಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಪಡೆದು ನಮ್ಮ ಕರ್ನಾಟಕದಷ್ಟಲ್ಲೇ ಅಲ್ಲ ಇಡೀ ದೇಶದ ಉದ್ದ ಅಗಲಕ್ಕೂ ಸಂಚರಿಸಿ ಸಾಂಸ್ಕೃತಿಕ ರಾಯಭಾರಿಯಾಗಿರುವಂಥ ಪ್ರದೀಪ್ ಕಲ್ಕೂರವರೇ, ಇವತ್ತು ವೇದಿಕೆಯಲ್ಲಿರುವಂಥ ಸುಭದ್ರಕ್ಕ ಅವರೇ ಹಾಗೂ ಸನ್ಮಾನಿತರಾದಂಥ ಅಡಪರೆ. ಬಹುಶಃ ಇವತ್ತು ನಾನೊಂದು ಸ್ವಲ್ಪ ಗೊಂದಲದಲ್ಲಿ ಸಿಕ್ಕಿದ್ದೇನೆ. ಎಲ್ಲಿಂದ ಶುರು ಮಾಡಬೇಕು ಅಂತೇಳಿ, ಯಕ್ಷಗಾನದಿಂದ ಶುರು ಮಾಡಬೇಕು ಮಾತನ್ನು. ರವಿ ಅಲೆವರಾಯರು ನನ್ನ ಪ್ರೀತಿಯ ದ್ಯೋತಕವಾಗಿ ಹಲವು ವರ್ಷಗಳಿಂದ ನಾವು ನಡೆದುಕೊಂಡು ಬಂದಂಥ ನಡೆಯನ್ನು ನೆನಪು ಮಾಡಿಕೊಳ್ಬೇಕು, ಅಥವಾ ವಿಶೇಷವಾಗಿ ಅನಿರೀಕ್ಷಿತವಾಗಿ ಪರಿಚಯವಾಗಿ ಇವತ್ತೇ ಪರಿಚಯ ಆದದ್ದು ಅಡಪರು. ಅವರ ಸಾಧನೆಯನ್ನು ಕೇಳುವಾಗ ಭಾಳ ವಿಶೇಷವಾದಂಥ ಒಂದು ವ್ಯಕ್ತಿಯನ್ನು ನಾನು ಇವತ್ತು ನೋಡಿದ್ನಲ್ಲ, ಅದು ಎದೆ ತುಂಬಿ ಬಂದಿದೆ. ನಿಜವಾಗಿಯೂ ಅವರಂಥ ಒಬ್ಬ ವ್ಯಕ್ತಿ ನಮಗೆ ಇವತ್ತು ಪರಿಚಯ ಆದದ್ದು ಭಾಳ ಸಂತೋಷವನ್ನು ಕೂಡ ತಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳನ್ನು, ಶುಭ ನುಡಿಗಳನ್ನು ಹೇಳಿ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ. ಇವತ್ತು ಬೆಳಿಗ್ಗೆ ನಾನು ಹೆಚ್ಚಾಗಿ ಫೇಸ್ಬುಕ್ ನೋಡೋದು ಒಂದು 10-11 ಗಂಟೆ ನಂತರ. ಇವತ್ತು ನೋಡ್ತಾ ಇದ್ದೇನೆ, ಪ್ರಪ್ರಥಮವಾಗಿ ಕಂಡದ್ದು ನಮ್ಮ ಮಧು ಅಣ್ಣನ ಫೇಸ್ಬುಕ್ಕು. ಅದರಲ್ಲಿ ಹಿರಿಯಕ್ಕನಾದಂಥ ದಿವಂಗತ ಬೈಪಡಿತಾಯರು, ಲೀಲಾವತಿ ಬೈಪಡಿತಾಯರ ಭಾಗವತಿಗೆ ಇತ್ತು. ಕದ್ರಿ ಮಹಿಳಾ ಯಕ್ಷಗಾನ ಮಂಡಳಿಯವರದ್ದು ಶಾಂಭವಿ ಇದೆ. ನನಗೆ ಮತ್ತೆ ಕೇಳಬೇಕು ಅನಿಸಿತ್ತು ಆ ಭಾಗವತಿಕೆಯನ್ನು. ಕಾರಣ ಬೇರೇನಲ್ಲ, ಆ ಪರಂಪರಾಗತವಾಗದಂಥ ಆ ಶುದ್ಧ ರಾಗದ ಸ್ಪಷ್ಟವಾದಂಥ ಶಬ್ದಗಳ ಅಸ್ಖಲಿತವಾದಂಥ ಆ ಭಾಗವತಿಗೆ ನಿಜವಾಗಿಯೂ ಉಂಟಲ್ಲ, ಈಗಿನ ಕಾಲದಲ್ಲಿ ಕೇಳಲಿಕ್ಕೆ ಸಿಗ್ತಾ ಇಲ್ಲ. ನಾವು ಎಷ್ಟೋ ಕಡೆಗೆ ನೋಡಿದ್ದೇವೆ, ತುಂಬ ಜನರೇ ಹೇಳ್ತಾ ಇದ್ದಾರೆ, ತುಂಬ ಜನರು ಅದನ್ನು ಮತ್ತೆ ಹೇಳ್ತಾ ಇದ್ದಾರೆ, ಯಕ್ಷಗಾನಗಳಲ್ಲಿ ಅಪಸವ್ಯಗಳನ್ನು ತರಬೇಡಿ, ಯಕ್ಷಗಾನವನ್ನು ಹಾಳು ಮಾಡಬೇಡಿ ಅಂತೇಳಿ. ಬಹುಶಃ ತೆಂಕು ಬಡಗು ಅನ್ನುವಂಥ ಭೇದ ಇಲ್ಲ ಇದಕ್ಕೆ. ನಾನು ನಮ್ಮ ಕರ್ನಾಟಕ ರಾಜ್ಯ ಅಕಾಡೆಮಿ ಸದಸ್ಯರಾದಂಥ ಹಡಪರ ಹತ್ರ ಈಗ ಅದನ್ನೇ ಮಾತಾಡಿದ್ದು ನಾನು. ತೆಂಕಿಗಿಂತ ಬಡಗಿಗಿಂತ ತೆಂಕು ಕಾಂಪಿಟೀಷನ್, ಆ ಬೇಡದೇ ಇದ್ದನ್ನು ತಂದು ತುರುಗಿಸುವಂಥ ಎಷ್ಟೊರೆಗೆ ಹೋಗಿದೆ ಅಂದರೆ ಅದು ಈಗ ಸಿನಿಮೀಯವಾದಂತಹ ಪದ್ಯಗಳೇ ಬರ್ತಾ ಇವೆ ಅಂತ ಬೇಸರ ಸಂಖ್ಯೆಯಲ್ಲಿ ನಾವಿದ್ದೇವೆ. ಬಹುಶಃ ನಾನು ಕೆರೆಮನೆ ತಂದಲ್ಲಿ ಹುಟ್ಟಿ 1-2 ವರ್ಷ ಇಡಗುಂಜಿ ಮೇಳದಲ್ಲಿ ವೇಷಗಳನ್ನು ಮಾಡಿ ಇದು ಮಾಡಿದ್ರಿಂದ, ಮತ್ತು ನನ್ನ ಮನೆತನದಲ್ಲಿ ನಾನು ಸಣ್ಣ ಬಾಲಕನಾಗಿರುವಾಗಲಿಂದನೂ ನನಗೆ ಅದೇ ಆ ವಾತಾವರಣದಲ್ಲಿ ಬೆಳೆದು ಅದೇ ನನ್ನ ಕಿವಿಯಲ್ಲಿ ಅನುರಣಿಸ್ತಾ ಇರೋದರಿಂದ ನನಗೆ ತುಂಬ ಬೇಸರ ಆಗ್ತದೆ. ಆದರೆ ಒಂದು ಸಂತೋಷದ ವಿಷಯ, ಅದರ ಮಧ್ಯದಲ್ಲಿ ರವಿ ಅಣ್ಣನಂಥ ಹಲವು ಪ್ರತಿಭೆಗಳು, ಅಡಪರಂಥ ಅನೇಕ ವ್ಯಕ್ತಿಗಳು ಇದರ ಬಗ್ಗೆ ಹವ್ಯಾಸಿ ಕಲಾವಿದರಾಗಿರ್ಬೋದು, ಆದರೆ ಯಕ್ಷಗಾನ ಉಳಿಸುವಲ್ಲಿ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ರವಿ ಅಣ್ಣನ ಬಗ್ಗೆ ನಾನು ಸುಮಾರು 10-20 ವರ್ಷದಿಂದ ಅವರ ಸ್ನೇಹ. ನಮ್ಮ ಇಡಗುಂಜಿ ಮೇಳ ಬಂದಾಗಲೆಲ್ಲ ರವಿ ಅಣ್ಣ, ಅವರ ಸಂಗಡಿಗರು, ನಮ್ಮ ಸರಯು ಬಾಲ ಯಕ್ಷವೃಂದದ ಮಕ್ಕಳು, ಆನಂತರ ವಿಶೇಷವಾಗಿ ಮಧು ಅಣ್ಣ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆನಂತರ ನಾವು ಯಕ್ಷಗಾನದ ಒಂದು ವಿನಿಮಯ ಅನ್ನುವ ರೀತಿಯಲ್ಲಿ ರವಿ ಅಣ್ಣನನ್ನು ಅಲ್ಲಿಗೆ ಕರೆಸಿ ಅವರ ಏಕವ್ಯಕ್ತಿ ಪ್ರದರ್ಶನ, ಆನಂತರ ನಮ್ಮ ತೆಂಕಿನ ಯಕ್ಷಗಾನ ಮತ್ತು ಬೇರೆ ಫಾರ್ಮೆಟ್ಗಳ ಬಗ್ಗೆ ಒಂದು ಕಂಪ್ಯಾರಿಸನ್ ಇದನ್ನು ಕೂಡ ನಾವು ಅಲ್ಲಿ ಮಾಡಿದ್ದೇವೆ. ಆನಂತರ ಅವರ ಪ್ರದರ್ಶನವನ್ನು ಅಲ್ಲಿ ಮಾಡಿದ್ದೇವೆ. ತುಂಬ ಸಂತೋಷ. ನಾವು ಮಾಡಿದಾಗ ಎಷ್ಟು ನಾವು ಚಂದದಲ್ಲಿ ಅವರನ್ನು ಸ್ವೀಕಾರ ಮಾಡಿದ್ದೇವೆ ಗೊತ್ತಿಲ್ಲ, ಆದರೆ ಅವರು ಮಾತ್ರ ಶಿವಾನಂದ ಹೆಗಡೆಯವರನ್ನು ಇಲ್ಲಿ ಕರೆದು ಸನ್ಮಾನ ಮಾಡಿದರು. ನನಗೆ ಕೇಳದೆ 2 ವರ್ಷದ ಹಿಂದೆ ಕದ್ರಿ ದೇವಸ್ಥಾನದಲ್ಲಿ ಸನ್ಮಾನವನ್ನು ಮಾಡಿ ನನ್ನನ್ನು ನಿಜವಾಗಿ ಅವರು ಪುನೀತ್ನನ್ನಾಗಿ ಮಾಡಿದರು ಅಂತ ಹೇಳ್ತೇನೆ. ಯಾಕೆಂದರೆ ರವಿ ಅಣ್ಣನ ಮನಸ್ಸು ಅದು ಹೂವಿನಂಥ ಮನಸ್ಸು. ಅವರಂಥ ಒಂದು ಗೆಳೆಯ ನನಗೆ ಸಿಕ್ಕಿರೋದು ತುಂಬ ಸಂತೋಷದ ವಿಷಯ. ಅಂತ ರವಿ ಅಣ್ಣನಂಥವರು ಇನ್ನೂ 100 ಜನ ಅವರ ಗರಡಿಯಲ್ಲಿ ಪಳಗಿದಂಥ ಅನೇಕ ಹುಡುಗರನ್ನು ನಾನು ನೋಡ್ತೇನೆ. ನಿನ್ನೆ ಕೂಡ ನಾನು ಬಂದಿದ್ದೆ.
ಆದರೆ ನನ್ನ ಅನಾರೋಗ್ಯದ ನಿಮಿತ್ತ ಹೆಚ್ಚೊತ್ತು ನಿಲ್ಲಕ್ಕಾಗಲಿಲ್ಲ. ಇವತ್ತು ಕೂಡ ನಾನು ಹೇಳಿದ್ದೇನೆ, ರವಿ ಅಣ್ಣನಂಥ ಅನೇಕ ವ್ಯಕ್ತಿಗಳು ಬಹುಶಃ ತೆಂಕಿನಲ್ಲಿ ಜಾಸ್ತಿ ತುಂಬ ಜನ ಇದ್ದಾರೆ, ಹಡಪರಂಥವರು ಇನ್ನೂ ಅನೇಕರಿದ್ದಾರೆ. ಹೀಗೆ ಇವರೆಲ್ಲರೂ ಯಕ್ಷಗಾನವನ್ನು ಉಳಿಸಿ ಬೆಳೆಸುವಲ್ಲಿ ಹಗಲು ರಾತ್ರಿ ಚಿಂತನೆಯನ್ನು ಮಾಡ್ತಾರೆ, ಅದರ ಬಗ್ಗೆ ತಮ್ಮ ಸಮಯವನ್ನು ಕೊಡ್ತಾರೆ. ತನುಮನ ಧನದಿಂದ ಅವರು ಯಕ್ಷಗಾನದ ಉಳಿವಿಗಾಗಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಯಕ್ಷಗಾನದ ಉಳಿವುಗಳ ಪ್ರಶ್ನೆ ಬೇರೆ, ಆದರೆ ಯಕ್ಷಗಾನಕ್ಕೆ ತಮ್ಮನ್ನು ಸಮರ್ಪಣಾ ಭಾವದಿಂದ ಸಮರ್ಪಿಸಿಕೊಂಡು ಸೇವೆಯನ್ನು ಮಾಡ್ತಿರುವಂಥ ರವಿ ಅಣ್ಣನಿಗೆ ದೀರ್ಘಾಯುಷ್ಯ ಕೊಡಲಿ, ಅವರಿಗೆ ಆಯುರಾರೋಗ್ಯ ಕೊಡಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ಬಹುಶಃ ಇಂದಿನ ಸನ್ಮಾನಿತರಾದಂಥ ಹಡಪರು ನನಗೆ ಈಗಲೇ ಹೇಳಿದಾಗೆ ನಾನು ಮೊದಲನೇ ಸಾರಿ ಪರಿಚಯ, ಆದರೆ ಅವರ ಆಳವಾದ ಅನುಭವ, ಅವರ ಆ ಯಕ್ಷಗಾನದ ಕುರಿತಾದಂಥ ಕಾಳಜಿ ನೋಡಿದಾಗ ನಿಜವಾಗಿಯೂ ನಾನು ಧನ್ಯ ಧನ್ಯ ಧನ್ಯ. ನಿಜವಾಗಿಯೂ ಹೌದು, ಹಡಪರಂಥವರು ನಮಗೆ ಮೊದಲೇ ಪರಿಚಯ ಆಗಬೇಕಿತ್ತು. ನಾನು ಹೇಳಿದೆ, ನೀವು ನಮ್ಮ ಕೆರೆಮನೆಗೆ ಒಮ್ಮೆ ಬರಬೇಕು ಅಂಥೇಳಿ. ಇಲ್ಲ, ನಾನು ಬಂದಿದ್ದೇನೆ, ತುಂಬ ಸಾರಿ ಬಂದಿದ್ದೇನೆ ಅಂತ ಹೇಳಿದರು. ಬಹುಶಃ ಇನ್ನೂ ಕೂಡ ಅವರನ್ನು ನಾವು ಅಲ್ಲಿಗೆ ಕರೆಸ್ಕೊಳ್ಬೇಕಾಗಿದೆ. ಯಾಕೆಂದರೆ ಉತ್ತರ ಕನ್ನಡದಲ್ಲಿ ನಾನು ಆತ್ಮಶ್ಲಾಘನೆ ಆಗಲಿಕ್ಕಿಲ್ಲ ಅಂಥೇಳಿ ತಿಳ್ಕೊಳ್ತೇನೆ. ಕಲ್ಕೂರ್ರೆ ಇವರೇ ಪುನರೂರವರೇ, ಯಾಕಂದರೆ ಪುನರೂರರು ಗಂಗೂಬಾಯಿ ಹಾನಗಲ್ಲಿಗೆ ನಾವು ಕೆರೆಮನೆ ಶಿವರಾಮ ಹೆಗಡೆ ಪ್ರಶಸ್ತಿಯನ್ನು ಕೊಟ್ಟಾಗ ಬಂದು ಸಹಕರಿಸಿದವರು. ಇತ್ತೀಚೆಗೆ ನಾವು ಯಕ್ಷಗಾನ ಕಲಾಪೋಷಕರಾಗಿ ಕಲ್ಕೂರರನ್ನು ಇದು ಮಾಡಿದ್ದೇವೆ, ಸನ್ಮಾನ ಮಾಡಿದ್ದೇವೆ. ಹಾಗೆ ಧರ್ಮದರ್ಶಿಗಳನ್ನು ಕೂಡ ನಾವು ಸನ್ಮಾನ ಮಾಡಿದ್ದೇವೆ. ನಮ್ಮ ಉತ್ತರ ಕನ್ನಡದ ಯಕ್ಷಗಾನದ ಭವ್ಯವಾದಂಥ ಪರಂಪರೆಯನ್ನು ಉಳಿಸಿದ್ದಿದ್ದರೆ ಅದು ನಮ್ಮ ಇಡಗುಂಜಿ ಮೇಳ ಎನ್ನುವಂಥ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. 3 ರಾಷ್ಟ್ರ ಪ್ರಶಸ್ತಿಗಳು ನಮ್ಮ ಮೇಳದ ಹಿರಿಯ ಕಲಾವಿದರಿಗೆ ದೊರಕಿದೆ. ಆನಂತರ ಹೆಚ್ಚು ಮಾತಿಲ್ಲ, ಹೆಚ್ಚು ಅಭಿನಯ ಇಲ್ಲ, ಅತಿಯಾದ ನೃತ್ಯ ಇಲ್ಲ, ಅತಿಯಾದ ಅಭಿನಯ ಇಲ್ಲ, ಸಿನಿಮೀಯ ಅಥವಾ ಇನ್ಯಾವುದೇ ಆಘಾತಗಳಿಗೆ ಒಳಗಾಗದ ಮೇಳ ಇದ್ದರೆ ನಮ್ಮದು ಅಂಥೇಳಿ ನಾನು ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಪಡ್ತೇನೆ. ಅಂಥ ಒಂದು ಯಕ್ಷಗಾನ ಕಲಾ ಪರಂಪರೆಯನ್ನು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ರವಿ ಅಣ್ಣನಂಥ ಅನೇಕ ಹಿರಿಯರು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾನೀಗ ಮತ್ತೆ ಪುನಃ ಅದನ್ನೇ ಹೇಳ್ತೇನೆ, ಮಧುಸೂದನಣ್ಣ, ಲೀಲಾವತಿ ಅಕ್ಕನ ಇಂದು ಎಷ್ಟೋ ಕ್ಯಾಸೆಟ್ ಇದ್ದರೂ ಹಾಕಬೇಕು, ನಿಜವಾಗಿಯೂ ಉಂಟಲ್ಲ. ನಾನು ಅದನ್ನು ಇವತ್ತು ಸಾಧಾರಣ ಒಂದು 500 ಜನರಿಗೆ ಅದನ್ನು ಶೇರ್ ಮಾಡಿದ್ದೇನೆ. ಅಂಥ ಒಂದು ಭಾಗವತಿಗೆ ನಿಜವಾಗಿಯೂ ಸಿಕ್ಕುವುದಿಲ್ಲ. ಈಗಿನ ಭಾಗವತರದ್ದೆಲ್ಲ ನೀವು ಕೇಳಿದ್ದೀರಿ, ನಾನು ಇದನ್ನು ಹೇಳಬಾರ್ದು. ಬಹುಶಃ ಈ ವೇದಿಕೆ ಸರಿಯಾದ ವೇದಿಕೆಯೂ ಅಲ್ಲ ಅಂಥದ್ದನ್ನು ಮಾತಾಡಲಿಕ್ಕೆ. ನಾವಿಲ್ಲಿ ಮಾತನಾಡಬೇಕಾದದ್ದು ಇವತ್ತಿನ ಸನ್ಮಾನಿತರ ಕುರಿತಾಗಿ, ಹಾಗೆ ರವಿ ಅಣ್ಣನ ಸಾಧನೆಯ ಕುರಿತಾಗಿ ನಾವು ಮಾತನಾಡಬೇಕು. ಇಂಥ ಒಂದು ರವಿ ಅಣ್ಣನ ಬಗ್ಗೆ ಮತ್ತೆ ಹೇಳ್ತಾ, ಅಲೆಯೂರಾಯ ಪ್ರತಿಷ್ಠಾನ ಅವರ ತಂದೆಯವರು ಎಷ್ಟು ಶ್ರೇಷ್ಠರಾಗಿರ್ಬೋದು. ನಿಜವಾಗಿಯೂ ತುಂಬ ಸಂತೋಷ ಆಗ್ತದೆ. ರವಿ ಅಣ್ಣನಂಥವ್ರನ್ನ ಮಧುಸೂದನ ಅಲೆಯೂರಾಯರಂಥವ್ರನ್ನ ಕೊಟ್ಟಿರೋದು. ಅವರು ಮೃದಂಗವನ್ನು ಬಾರಿಸ್ತಾರೆ, ಚೆಂಡೆಯನ್ನು ಬಾರಿಸ್ತಾರೆ, ಫೋಟೋಗ್ರಫಿ ಮಾಡ್ತಾರೆ. ಆ ನಂತರ ಲೆಕ್ಕ ತಪಾಸಕರು ಕೂಡ. ಇಂಥ ಒಂದು ವ್ಯಕ್ತಿಗಳು ಇಂಥ ಒಂದು ಯಕ್ಷಗಾನದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡದ್ದು ತುಂಬ ಸಂತೋಷದ ವಿಷಯ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೊಂದು ಅವಕಾಶ ಕೊಟ್ಟರಲ್ಲ, ಅದು ಇನ್ನೂ ಹೆಚ್ಚಿನ ಸಂತೋಷದ ವಿಷಯ. ನಿಮಗೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ, ಅವಕಾಶಕ್ಕಾಗಿ ಮಗದೊಮ್ಮೆ ನಿಮ್ಮೆಲ್ಲರನ್ನ ಸಮರ್ಪಣಾ ಭಾವದಿಂದ ನಮಸ್ಕರಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಹಾಗೆ ಹಡಪರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೇನೆ. ನಮಸ್ಕಾರ. ಹೆಗ್ಡೆಯವರು ಹೇಳಿದ ಮಾತೆಲ್ಲವೂ ಸತ್ಯವೇ. ಯಾಕಂದರೆ ಇಡಗುಂಜಿಯಲ್ಲಿ ಒಂದು ಬೇರೆ ರಾಜ್ಯದ ಡೆಲಿಗೇಟ್ಸ್ ಮತ್ತು ಹೊರ ರಾಜ್ಯದ ಡೆಲಿಗೇಟ್ಸ್ಗಳು ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ತೆಂಕುತಿಟ್ಟಿನ ನಮ್ಮ ಸರಿಯು ಮಕ್ಕಳ ಮೇಳ ಮತ್ತು ಅವರ ಇಡಗುಂಜಿ ಮೇಳ 2 ಮೇಳದ ತೆಂಕು ಬಡಗಿನ ಪ್ರದರ್ಶನ ಇತ್ತು. ಅದೊಂದು ತೌಲನಿಕ ಅಧ್ಯಯನ, ಒಂದು ಥಿಯೇಟ್ರ್ ಫಾರ್ಮಿಗೋಸ್ಕರವಾಗಿ ಅವರು ಕೈಗೊಂಡ ಕಾರ್ಯಕ್ರಮ. ಅಲ್ಲಿ ನಮ್ಮನ್ನು ಕರೆದು ಒಳ್ಳೆಯ ಒಂದು ಸ್ಥಾನಮಾನ ಅಂತರ್ದೇಶೀಯ ಮಟ್ಟ ನಮಗೆ ಸಿಗುವಾಗ ಮಾಡಿದ್ದಾರೆ. ಅಂಥ ಇಡಗುಂಜಿ ನಮಗೆ ಯಾವಾಗಲೂ ಒಂದು ಪೂಜನೀಯ ಸ್ಥಳ ಅಂತ ತಿಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಹರಿಕೃಷ್ಣ ಬಂದವರು ನಮ್ಮ ಗೌರವ ಸಂಚಾಲಕರು ಶುಭ ನುಡಿಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ತಾಯಿ ಮಂಗಳಂಬಿಕೆ ಹೊರಡುತ್ತಾ ವೇದಿಕೆಯಲ್ಲಿ ಆತ್ಮೀಯ ಬಂಧುಗಳೇ, ಅಲೆಯೂರಾಯರ ಒಂದು ಸಾಹಸಕ್ಕೆ ನಾವು ಮೆಚ್ಚಿಕೊಳ್ಳಬೇಕು. ಮಕ್ಕಳಲ್ಲಿ ಜನಗಳಲ್ಲಿ ಧರ್ಮ ಜಾಗೃತಿ ಮಾಡುವಂಥ ಯಕ್ಷಗಾನವನ್ನು ಅಲ್ಲಲ್ಲಿ ಪ್ರದರ್ಶನ ಮಾಡಿ
ತಾನು ವೇಷ ಧರಿಸುವುದಲ್ಲದೆ ಮಕ್ಕಳಿಗೆ ಕಲಿಸಿಕೊಡುವಂಥ ಕೆಲಸ, 100 ಮಕ್ಕಳು ಯಕ್ಷಗಾನ ತೊಡಗಿಸುವಂಥ ಕೆಲಸ ಮಾಡಿದ್ದಾರೆ. ಅಂತ ಒಳ್ಳೆಯ ಕೆಲಸ ಮಾಡಿದವರು ಅದನ್ನು ನಾವು ಪ್ರಶಂಸೆ ಮಾಡಬೇಕು. ದೇವರೇ ಅವರಿಗೆ ಬರಲೇಬೇಕು, ಇನ್ನಷ್ಟು ಅವರಿಗೆ ದೇವರೇ ಬರಬೇಕು. ಹಲಬ್ಬರು ಅವರಿಗೆ ದೇವರು ದಯದಿಂದ ಇನ್ನಷ್ಟು ಪ್ರಶಸ್ತಿಗಳು ಸರ್ಕಾರ ಗುರುತಿಸುವಂತಾಗಲಿ ಅಂತೇಳಿ ಒಂದು ಭಾವಿಸ್ತೇನೆ. ಅದಕ್ಕೆ ನಾವೆಲ್ಲ ತನ್ಮನದ ಸಹಕಾರ ನೀಡುವ ಹಲವರಾಯರು ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳುತ್ತಾ ಮಂಗಳಾಂಬೆಗೆ ಎಲ್ಲರ ಮೇಲೆ ಇರಲಿ ಅಂತ ಶುಭವನ್ನು ಹಾರೈಸ್ತಿದ್ದೇನೆ. ನಮ್ಮೊಂದಿಗೆ ಇದು ಸದಾ ಬೆಂಬಲಿಸ್ತಿರುವಂಥ ಹರಿಕೃಷ್ಣ ಬನ್ನೂರು ಸರ್, ಗೌರವ ಸಂಚಾಲಕರು, ಅಲಿವರಾಯ ಪ್ರತಿಷ್ಠಾನ ಸರಯು ಬಾಲಯಕ್ಷ ಅವರಿಂದ ನಿರಂತರವಾಗಿ ನಮ್ಮೊಂದಿಗೆ ಇದು ಬೆಂಬಲ ಸೂಚಿಸ್ತಾ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ತುಂಬ ಹೃದಯದ ಸಹಕಾರ ನೀಡುತ್ತಿರುವವರಿಗೆ ನಮ್ಮ ಅಲಿವರಾಯ ಪ್ರತಿಷ್ಠಾನದ ಈ ಯಕ್ಷತ್ರಿವೇಣಿಯ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ ಅರ್ಪಿಸ್ತೇವೆ.